ಸುವಾರ್ತೆ ಸಾರಲು ತಮ್ಮನ್ನೇ ಸಮರ್ಪಿಸಿಕೊಟ್ಟ ವ್ಯಕ್ತಿಯನ್ನ ಮಿಷನರಿ ಎಂದು ಕರೆಯಲಾಗುತ್ತದೆ. ಮಿಷನರಿ ಎಂಬ ಪದವನ್ನು ನಾವು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಮೂಡುವಂಥ ಚಿತ್ರಣ, ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಮಿಷನರಿಗಳು ಬಡ ದೇಶಗಳಿಗೆ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿ ಅಲ್ಲಿರುವ ಜನರಿಗೆ ಯೇಸುಸ್ವಾಮಿಯ ಶಿಷ್ಯರಾಗಿ ಹೇಗೆ ಬದುಕಬೇಕೆಂದು ತಿಳಿಸಿಕೊಡುವಂಥದ್ದಾಗಿದೆ. ನೀವು ಈಗ ನೋಡುವಂಥ ಈ ಮಿಷನರಿಯ ಸತ್ಯಕಥೆಯು ವಿಭಿನ್ನವೇ ಆಗಿದೆ. ಈ ಕಥೆಯು ಆಫ್ರಿಕಾದ ಒಬ್ಬ ಯೌವನಸ್ಥನು ದೇವರನ್ನು ಕಂಡುಕೊಂಡ ನಂತರ ಯೇಸು ಕ್ರಿಸ್ತನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಯಲು ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿನ ನೂರಾರು ವ್ಯಕ್ತಿಗಳ ಪರಿವರ್ತನೆಗೂ ಮಾತ್ರವಲ್ಲ, ಒಂದು ವಿಶ್ವವಿದ್ಯಾಲಯದ ಭವಿಷ್ಯ ಬದಲಾಗಲು ಹೇಗೆ ಕಾರಣನಾದನು ಎಂಬುದನ್ನು ನೆನಪಿಸುತ್ತದೆ. ಕಾಬು ಈತ 1873ರಲ್ಲಿ ಪಶ್ಚಿಮ ಆಫ್ರಿಕಾದ ಲೈಬೀರಿಯಾ ದೇಶದಲ್ಲಿನ ಕರಾವಳಿಯಲ್ಲಿರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದನು. ಈತನ ತಂದೆಯು ಒಂದು ಬುಡಕಟ್ಟು ಜನಾಂಗದ ಯಜಮಾನನಾಗಿದ್ದನು. ಹಾಗಾಗಿ ಈತನು ಪ್ರಿನ್ಸ್ ಕಾಬು ಅಥವಾ ರಾಜಕುಮಾರ ಕಾಬು ಎಂದೇ ಗುರುತಿಸಲ್ಪಟ್ಟಿದ್ದನು. ಈತನು ರಾಜಕುಮಾರ ಕಾಬು ಎಂದು ಕರೆಯಲ್ಪಟ್ಟಾಗ್ಯೂ ಇತರರಂತೆ ಸಾಮಾನ್ಯ ಜೀವನ ನಡೆಸುತ್ತಿದ್ದನು. ಕ್ರೂ ಎಂಬುದು ಕಾಬುವಿನ ಬುಡಕಟ್ಟು ಜನಾಂಗದ ಹೆಸರಾಗಿತ್ತು. ಇವರು ಹೆಚ್ಚು ಕಡಿಮೆ ಸುತ್ತಮುತ್ತಲಿನ ನೆರೆಯ ಬುಡಕಟ್ಟು ಜನಾಂಗದವರೊಂದಿಗೆ ಸಮಾಧಾನದಲ್ಲಿ ಜೀವಿಸುತ್ತಿದ್ದರು. ಆದರೂ ಅಪರೂಪಕ್ಕೊಮ್ಮೆ ಉಂಟಾಗುತ್ತಿದ್ದ ಬರಗಾಲದಿಂದಾಗಿ ಕ್ರೂಗಳಿಗೂ ನೆರೆಹೊರೆಯವರಿಗೂ ಕಾದಾಟ ಜಗಳಗಳು ಆಗುತ್ತಿತ್ತು. ಬರಗಾಲಗಳಲ್ಲಿ ಉಂಟಾಗುತ್ತಿದ್ದ ಈ ಕಾದಾಟಗಳು ಆಹಾರಕ್ಕಾಗಿ ಕಾದಾಡುತ್ತಿದ್ದರು. ಅಂದರೆ ಬೇಟೆಯಾಡುವ ನೆಲ ಅಥವಾ ವ್ಯವಸಾಯದ ನೆಲಕ್ಕಾಗಿ ಅವರು ಕಾದಾಡುತ್ತಿದ್ದರು. ಶತ್ರುಗಳು ಕಾದಾಟದಲ್ಲಿ ಕ್ರೂಗಳನ್ನು ಒತ್ತೆಯಾಳುಗಳಾಗಿ ತೆಗೆದುಕೊಂಡು ಹೋಗಿ ಪ್ರತಿ ತಿಂಗಳು ಕ್ರೂಗಳಿಂದ ಆಹಾರವನ್ನು ಸುಲಿಗೆ ಮಾಡುತ್ತಿದ್ದರು. ಈ ಸಂದರ್ಭಗಳಲ್ಲಿ ಚಿಕ್ಕ ಹುಡುಗ ಕಾಬು ಶತ್ರುಗಳಿಗೆ ಪ್ರಮುಖ ಗುರಿಯಾಗಿದ್ದನು. ಕಾಬುವನ್ನು ಶತ್ರುಗಳು 2 ಸಾರಿ ಒತ್ತೆಯಾಳಾಗಿ ಕರೆದೊಯ್ದಿದ್ದರು. ಕ್ರೂಗಳ ಯಜಮಾನನಾಗಿದ್ದ ಕಾಬುವಿನ ತಂದೆ 2 ಸಾರಿ ಶತ್ರುಗಳ ಬೇಡಿಕೆಗಳನ್ನು ಈಡೇರಿಸಿ ಕಾಬುವನ್ನು ಶತ್ರುಗಳಿಂದ ಬಿಡಿಸಿಕೊಂಡು ಬರಲು ಸಾಧ್ಯವಾಗಿತ್ತು. ಒಂದು ವೇಳೆ ಶತ್ರುಗಳ ಬೇಡಿಕೆ ಈಡೇರದಿದ್ದಲ್ಲಿ ಒತ್ತೆಯಾಳುಗಳಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಗುತ್ತಿತ್ತು. ಆದರೆ ಕಾಬು ಸುಮಾರು 16 ಅಥವಾ 17 ವರ್ಷದವನಾದಾಗ ಈ ಪರಿಸ್ಥಿತಿ ಮತ್ತೆ ಎದುರಾಯಿತು. ಶತ್ರುಗಳು ಕಾಬುವನ್ನು ತಮ್ಮ ಊರ ಮಧ್ಯದಲ್ಲಿ ಕಟ್ಟಿ ಹೊಡೆದು ಅವಮಾನಪಡಿಸುತ್ತಿದ್ದರು. ಕಾಬುವಿನ ಯೋಗಕ್ಷೇಮವನ್ನು ತಿಳಿಯಲು ಅವರ ಹಳ್ಳಿಯವರು ಭೇಟಿ ನೀಡಿದಾಗ ಕಾಬುವಿಗೆ ಸಿಗುತ್ತಿದ್ದ ಹಿಂಸೆಯು ಇನ್ನೂ ಬಹಳವಾಗುತ್ತಿತ್ತು. ಇದಕ್ಕೆ ಕಾರಣ ಕಾಬುವಿನ ಚಿಂತಾಜನಕ ಸ್ಥಿತಿ ಮತ್ತು ಆತನ ಕಣ್ಣೀರನ್ನು ಅವರ ಊರಿನವರಿಗೂ ಮತ್ತು ಆತನ ತಂದೆಗೂ ತಲುಪಿಸಿ ತಮ್ಮ ಬೇಡಿಕೆಗಳನ್ನು ಹೇಗಾದರೂ ಪಡೆಯಬೇಕೆಂದು ಶತ್ರುಗಳ ಗುರಿಯಾಗಿತ್ತು. ತನ್ನ ತಂದೆಯ ಉತ್ತರಾಧಿಕಾರಿಯಾಗಿ ಕಾಬು ತನ್ನ ಜನರಾದ ಕ್ರೂಗಳನ್ನು ಐಕ್ಯತೆಯಲ್ಲಿಯೂ ಸುರಕ್ಷಿತವಾಗಿ ಕಾಪಾಡುವಂಥ ಜವಾಬ್ದಾರಿ ಆತನ ಹೆಗಲ ಮೇಲಿತ್ತು. ಶತ್ರುಗಳ ಬೇಡಿಕೆಗಳನ್ನು ಈಡೇರಿಸಲು ಕಾಬುವಿನ ತಂದೆಗೆ ಸಾಧ್ಯವಾಗದಾಗ
ಕಾಬುವಿನ ತಂಗಿಯನ್ನು ಕಾಬುವಿಗೆ ಬದಲಾಗಿ ಒತ್ತೆಯಾಳಾಗಿಡಲು ಆತನ ತಂದೆ ಮುಂದಾದರು. ಶತ್ರುಗಳಿಂದ ಈಗಾಗಲೇ ಚಿತ್ರಹಿಂಸೆಯನ್ನು ಅನುಭವಿಸಿದ್ದ ಕಾಬು ಇದಕ್ಕೆ ಒಪ್ಪಲೇ ಇಲ್ಲ. ಲೈಬೀರಿಯಾದ ಕರಾವಳಿಯಲ್ಲಿನ ಈ ಬುಡಕಟ್ಟು ಜನಾಂಗಗಳು ದೇವರನ್ನು ಸರ್ವೋತ್ತಮನೆಂದು ನಂಬಿದ್ದರು. ಈ ಸರ್ವೋತ್ತಮ ದೇವರು ಸರ್ವಶಕ್ತನೂ ಹಾಗೂ ಸರ್ವಜ್ಞಾನಿಯೂ ಎಂದು ನಂಬಿದ್ದಲ್ಲದೆ ಆತನಿಗೆ ಇವರು ಕೊಟ್ಟಿದ್ದಂಥ ಹೆಸರು ಯೆಹೋವ. ಕಾಬುವಿನಿಂದ ತಮಗೆ ಇನ್ನೇನು ಪ್ರಯೋಜನವಿಲ್ಲವೆಂದು ತಿಳಿದ ಶತ್ರುಗಳು ಆತನನ್ನು ಕೊಲ್ಲಲು ಮುಂದಾದರು. ಆಗ ಕಾಬುವಿನ ಮೇಲೆ ಒಂದು ಅದ್ಭುತವಾದ ಪ್ರಕಾಶಮಯವಾದಂಥ ಒಂದು ಬೆಳಕು ಬಿತ್ತು. ಅವನ ಕೈಗಳಿಗೆ ಕಟ್ಟಿದಂಥ ಹಗ್ಗ ಬಿಚ್ಚಲ್ಪಟ್ಟಿತು ಹಾಗೂ ಎದ್ದು ಓಡು ಕಾಬು ಓಡು ಎಂಬ ಮಾತು ಕೇಳಿಸಿತು. ಇದರಿಂದ ವಿಸ್ಮಯಗೊಂಡ ಕಾಬು ಎದ್ದು ಓಡಲಾರಂಭಿಸಿದನು. ಆ ಬೆಳಕು ತೋರಿಸಿದ ದಿಕ್ಕಿನಲ್ಲಿ ಓಡಿದನು. ಆ ಬೆಳಕು ಕಾಬುವನ್ನು ಶತ್ರುಗಳಿಂದಲೂ ಮಾತ್ರವಲ್ಲ, ತನ್ನ ಸ್ವಂತ ಜನರಿಂದಲೂ ದೂರಕ್ಕೆ ನಡೆಸಲ್ಪಟ್ಟಿತು. ಹೀಗೆ ತನ್ನ ಗಾಯಪಟ್ಟ ಸ್ಥಿತಿಯಲ್ಲಿ ಲೈಬೀರಿಯಾದ ಆ ದಟ್ಟ ಅರಣ್ಯದಲ್ಲಿ ಆ ಅದ್ಭುತ ಬೆಳಕನ್ನು ಅನುಸರಿಸುತ್ತಾ ಓಡುತ್ತಾ ಸಾಗಿದನು. ಲೈಬೀರಿಯಾದ ಆ ದಟ್ಟ ಅರಣ್ಯಗಳಲ್ಲಿ ಅನೇಕ ಥರವಾದ ಕ್ರೂರ ಪ್ರಾಣಿಗಳು ಇದ್ದವು. ಈತನು ಒಬ್ಬಂಟಿಗನಾಗಿದ್ದರೂ ಆ ದಟ್ಟ ಅರಣ್ಯದಲ್ಲಿ ಸುರಕ್ಷಿತವಾಗಿ ಅನೇಕ ವಾರಗಳು ಪ್ರಯಾಣ ಮಾಡಿ 100 ಮೈಲಿಗಳು ಕ್ರಮಿಸಿ ಒಂದು ಕಾಫಿ ತೋಟವನ್ನು ತಲುಪಿದನು. ಈ ಕಾಫಿ ತೋಟವು ಲೈಬೀರಿಯಾದ ರಾಜಧಾನಿ ಮೊನ್ರೋವಿಯಾದ ಹತ್ತಿರದಲ್ಲಿತ್ತು. ಇಲ್ಲಿ ಸ್ವಾರಸ್ಯಕರವಾದ ವಿಷಯವೇನೆಂದರೆ, ಕಾಬು ಆ ತೋಟದಲ್ಲಿ ಭೇಟಿಯಾದ ಮೊದಲನೇ ವ್ಯಕ್ತಿಗೆ ಕಾಬುವಿನ ಭಾಷೆ ಅರ್ಥವಾಗುತ್ತಿತ್ತು. ಯಾಕೆಂದರೆ ಆತನು ಕೂಡ ಕ್ರೂ ಬುಡಕಟ್ಟು ಜನಾಂಗಕ್ಕೆ ಸೇರಿದವನಾಗಿದ್ದನು. ಆ ವ್ಯಕ್ತಿಯು ಆ ಕಾಫಿ ತೋಟದಲ್ಲಿ ಕೆಲಸದವನಾಗಿದ್ದು ಕಾಬುಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಕಲ್ಪಿಸಿಕೊಟ್ಟನು. ಸ್ವಲ್ಪ ದಿನಗಳಲ್ಲಿ ಕಾಬು ತನ್ನ ಗಾಯಗಳಿಂದ ಚೇತರಿಸಿಕೊಂಡನು. ಪವಿತ್ರಾತ್ಮನು ಪರಿಸ್ಥಿತಿಗಳನ್ನು ರೂಪಿಸುವನು ಎಂಬುದಕ್ಕೆ ತಕ್ಕ ಹಾಗೆ ತಾನು ಉಳಿದುಕೊಂಡಿದ್ದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಜನರ ಗುಂಪಿನ ಶಬ್ದವನ್ನು ಕೇಳಿ ಕುತೂಹಲದಿಂದ ಅದೇನೆಂದು ತಿಳಿಯಲು ಹೊರಟನು. ಅಲ್ಲಿ ಭಾನುವಾರದ ಸಭೆಯ ಆರಾಧನೆ ನಡೆಯುತ್ತಿತ್ತು. ದಮಸ್ಕಕ್ಕೆ ಹೊರಟಿದ್ದ ಪೌಲನ ಕಥೆಯನ್ನು ಅಲ್ಲಿ ಸಾರಲಾಗುತ್ತಿತ್ತು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಆತನ ಸುತ್ತಲೂ ಮಿಂಚಿತು. ಹಾಗೂ ಆಕಾಶದಿಂದ ಒಂದು ವಾಣಿ ಕೇಳಿದನು. ಆ ಕಥೆಯನ್ನು ಸೂಕ್ಷ್ಮವಾಗಿ ಆಲಿಸುತ್ತಿದ್ದ ಕಾಬು, ನನಗಾಗಿದ್ದು ಅದೇನೇ ಎಂದು ಜೋರಾಗಿ ಕೂಗಿದನು ಮತ್ತು ತಾನು ಕಂಡ ಬೆಳಕಿನ ವಿಷಯವಾಗಿಯೂ ಮತ್ತು ತನ್ನ ಹೆಸರನ್ನು ಕರೆದ ಆ ವಾಣಿಯ ವಿಷಯವಾಗಿಯೂ ಸಾಕ್ಷಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಆ ಒಂದು ಕ್ಷಣದಿಂದಲೇ ಕಾಬು ಯೇಸು ಸ್ವಾಮಿಯನ್ನು ನಂಬಲು ಪ್ರಾರಂಭಿಸಿದನು. ತನಗೂ ಯೇಸು ಸ್ವಾಮಿಗೂ ಇದ್ದಂಥ ಸಂಬಂಧವನ್ನು ಆತನು ತಂದೆಗೂ ಮಗನಿಗೂ ಇರುವಂಥ ಸಂಬಂಧವೆಂದೇ ಭಾವಿಸಿದ್ದನು. ಹಾಗಾಗಿ ದೇವರನ್ನು ಆತನು ನನ್ನ ತಂದೆ ಎಂದೇ ಕರೆಯುತ್ತಿದ್ದನು. ಕಾಫಿ ತೋಟದಲ್ಲಿ ಕೆಲಸಕ್ಕೆ ಸೇರಿಕೊಂಡ ಕಾಬು ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ಪ್ರಾರಂಭಿಸಿದನು. ಕಾಬು ಗಂಟೆಗಟ್ಟಲೆ ಪ್ರಾರ್ಥನೆಯಲ್ಲಿ ನಿರತನಾಗಿರುತ್ತಿದ್ದನು. ಆತನು ಕೆಲವು ವರ್ಷಗಳ ಕಾಲ ಮೊನ್ರೋವಿಯಾದಲ್ಲಿ ಉಳಿದುಕೊಂಡು ಸ್ಥಳೀಯ ಮಿಷನರಿಯಿಂದ
ಸತ್ಯವೇದವನ್ನು ಓದಲು ಮತ್ತು ಅರ್ಥ ಮಾಡಿಕೊಳ್ಳಲು ಕಲಿತುಕೊಂಡನು. ಆ ಮಿಷನರಿಯು ತನಗಿದ್ದಂಥ ಸಮಸ್ತ ಸತ್ಯವೇದ ಜ್ಞಾನವನ್ನು ಮತ್ತು ದೇವರ ಬಗೆಗಿನ ತಿಳುವಳಿಕೆಯನ್ನು ಕಾಬೂಗೆ ತಿಳಿಸಿಕೊಟ್ಟಾಗ್ಯೂ ಕಾಬೂಗೆ ದೇವರನ್ನು ತಿಳಿಯಲು ಇದ್ದಂಥ ದಾಹವನ್ನು ತೀರಿಸಲು ಆಕೆಗೆ ಸಾಧ್ಯವಾಗಲಿಲ್ಲ. ಆ ಮಿಷನರಿಯನ್ನು ಕಾಬು ತನ್ನ ತಾಯಿಯಂದೇ ಪರಿಗಣಿಸಿದ್ದನು. ಆಕೆಗೆ ಈತನು ತೋರಿಸಿದ ಕೃತಜ್ಞತೆ ಹೇಗೆಂದರೆ, ಸತ್ಯವೇದದಲ್ಲಿ ಯೇಸುಸ್ವಾಮಿಯನ್ನು ಅಂಗೀಕರಿಸಿಕೊಂಡ ಕೆಲವರು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡ ಹಾಗೆ ಈ ಮಿಷನರಿಗೆ ಆರ್ಥಿಕ ನೆರವು ನೀಡಿ ಆಫ್ರಿಕಾಗೆ ತೆರಳಲು ಸಹಾಯ ಮಾಡಿದಂಥ ವಕೀಲನಾದ ಸ್ಯಾಮ್ಯುಯಲ್ ಮೋರಿಸ್ ಎಂಬುವರ ಹೆಸರನ್ನು ತನ್ನ ಹೆಸರಾಗಿ ಬದಲಾಯಿಸಿಕೊಂಡನು. ಪವಿತ್ರಾತ್ಮನ ಬಗ್ಗೆ ಇನ್ನೂ ಹೆಚ್ಚಾಗಿ ಅರ್ಥಿಕೊಂಡು ತನ್ನ ಸ್ವಜನರಿಗೆ ಸುವಾರ್ತೆಯನ್ನು ಸಾರಬೇಕೆಂದು ಸ್ಯಾಮ್ಯುಯಲ್ ಮೋರಿಸ್ ದೃಢಚಿತ್ತನಾಗಿದ್ದನು. ಹಾಗಾಗಿ ಆಫ್ರಿಕಾದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿನ ನ್ಯೂಯಾರ್ಕ್ ನಗರದಲ್ಲಿದ್ದ ಮಿಷನರಿಯ ಗುರುಗಳಾದ ಸ್ಟೀಫನ್ ಮೆರಿಟ್ ಅವರನ್ನು ಭೇಟಿಯಾಗಲು ಪ್ರಯಾಣ ಬೆಳೆಸಿದನು. ನ್ಯೂಯಾರ್ಕ್ ನಗರಕ್ಕೆ ಹೋಗಿ ಸ್ಟೀಫನ್ ಮೆರಿಟ್ ಅವರನ್ನು ಭೇಟಿಯಾಗುವುದು ತನ್ನ ತಂದೆಯ ಚಿತ್ತವೆಂದು ದೃಢವಾಗಿ ಅರಿತಿದ್ದ ಸ್ಯಾಮ್ಯುಯಲ್ ಮೋರಿಸ್ಗೆ ಪ್ರಯಾಣದ ದೂರವಾಗಲಿ ಅಥವಾ ತನ್ನ ಅಸಹಾಯಕ ಸ್ಥಿತಿಯಾಗಲಿ ಅಡ್ಡಿಯಾಗಲಿಲ್ಲ. ದೇವರಾದ ತನ್ನ ತಂದೆಯು ತನ್ನ ಸಮಸ್ತ ವಿಷಯಗಳಲ್ಲಿ ಸಹಾಯಕನಾಗಿರುವನು ಎಂಬುದನ್ನು ಆತನು ನಂಬಿದ್ದನು. ಹೀಗೆ ಆತನು ಪ್ರಯಾಣವನ್ನು ಬೆಳೆಸಿ ಸಮುದ್ರ ತೀರದಲ್ಲಿ ಕಾದು ಕುಳಿತನು. ಆಗ ಆತನು ಯಹೂದ್ಯರ ಒಂದು ಸರಕು ಸಾಗಣೆಯ ಒಂದು ಹಡಗನ್ನು ಕಂಡನು. ಆ ಹಡಗಿನ ಕ್ಯಾಪ್ಟನ್ ಅನ್ನು ಭೇಟಿಯಾದ ಸ್ಯಾಮ್ಯುಯಲ್ ಮೋರಿಸ್, ನೀವು ನನ್ನನ್ನು ನ್ಯೂಯಾರ್ಕ್ ನಗರಕ್ಕೆ ಕರೆದುಕೊಂಡು ಹೋಗಬೇಕೆಂದು ನನ್ನ ತಂದೆಯು ತಿಳಿಸಿರುತ್ತಾರೆ ಎಂದು ಹೇಳಿದನು. ಈ ಮಾತುಗಳನ್ನು ಕೇಳಿದ ಕ್ಯಾಪ್ಟನ್ ಕುಪಿತಗೊಂಡು ಸ್ಯಾಮ್ಯುಯಲ್ ಮೋರಿಸನ್ನು ಒದ್ದು ಪಟ್ಟಣಕ್ಕೆ ಸಾಮಾನುಗಳನ್ನು ಖರೀದಿಸಲು ಹೊರಟು ಹೋದನು. ಇದರಿಂದ ವಿಶ್ವಾಸವನ್ನು ಕಳೆದುಕೊಳ್ಳುವ ಬದಲು ಸ್ಯಾಮ್ಯುಯಲ್ ಮೋರಿಸ್ ತನ್ನ ಪರಲೋಕದ ತಂದೆಯ ಕಡೆಗೆ ಮುಖ ಮಾಡಿದನು. ಕೆಲವು ದಿನಗಳ ನಂತರ ಬದಲಾದ ಪರಿಸ್ಥಿತಿಯಿಂದ ಕ್ಯಾಪ್ಟನ್ ಸ್ಯಾಮ್ಯುಯಲನ್ನು ತನ್ನ ಹಡಗಿನಲ್ಲಿ ಸೇರಿಸಿಕೊಳ್ಳಲು ಒಪ್ಪಿದನು. ಹಡಗಿನಲ್ಲಿ ಸ್ಯಾಮ್ಯುಯಲ್ನಿಂದಾದ ಒಂದು ಸಣ್ಣ ತಪ್ಪಿಗೆ ಕ್ಯಾಪ್ಟನ್ ಕೋಪಗೊಂಡು ಅವನನ್ನು ಹೊಡೆಯಲು ಕೈ ಎತ್ತಿದನು. ಆಗ ಅವನ ಕೈ ಅದೇ ಸ್ಥಿತಿಯಲ್ಲಿ ಹೆಪ್ಪುಗಟ್ಟಿದ್ದಂತಾಯಿತು. ಇದರಿಂದ ಆಶ್ಚರ್ಯಗೊಂಡ ಕ್ಯಾಪ್ಟನ್ ಸ್ಯಾಮ್ಯುಯಲ್ ಸಾಕ್ಷಿಯನ್ನು ಕೇಳಿದನು, ಸುವಾರ್ತೆಯನ್ನು ನಂಬಿದನು, ತನ್ನ ಹೃದಯವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ವಿಶ್ವಾಸಿಯಾದನು. ಈ ಹಡಗುಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಬಹುಪಾಲು ಸಿಬ್ಬಂದಿ ಕ್ರೂರಿಗಳು, ಕಟುಕರು ಆಗಿದ್ದರು. ಒಂದಾನೊಂದು ದಿನ ಜಗಳವಾಡುತ್ತಾ ಒಬ್ಬ ಸಿಬ್ಬಂದಿ ಇನ್ನೊಂದು ಸಿಬ್ಬಂದಿಯನ್ನು ಕೊಲ್ಲಲು ಕತ್ತಿ ಎತ್ತಿದನು. ಇದನ್ನು ಕಂಡ ಸ್ಯಾಮ್ಯುಯಲ್ ಮೋರಿಸ್, ಇವನನ್ನು ಕೊಲ್ಲಬೇಡ, ಆಯುಧವನ್ನು ಕೆಳಗಾಕು ಎಂದು ಧೈರ್ಯದಿಂದ ಹೇಳಿದನು. ಸ್ಯಾಮ್ಯುಯಲ್ನ ಈ ಮಾತುಗಳಲ್ಲಿ ಸಹೋದರ ಸ್ನೇಹ ಮತ್ತು ದೇವರ ಮೇಲಿನ ನಿಷ್ಕಪಟವಾದ ನಂಬಿಕೆ ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ಇದರಿಂದ ಕೋಪಗೊಂಡ ಆ ಸಿಬ್ಬಂದಿ ತನ್ನ ಕತ್ತಿಯನ್ನು ಸ್ಯಾಮ್ಯುಯಲ್ ಮೇಲೆ ಎತ್ತಿದನು. ಆಗ ಅವನ ಕೈಯು ಹೆಪ್ಪುಗಟ್ಟಿದ್ದಂತಾಯಿತು. ಈ ಘಟನೆಯನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದ ಹಡಗಿನ ಬೇರೆಯ ಸಿಬ್ಬಂದಿಯು ಸ್ಯಾಮ್ಯುಯಲ್ ಮೋರಿಸ್ನ ಸಹೋದರ ಪ್ರೀತಿಯನ್ನು, ಆತನ ಧೈರ್ಯವನ್ನು ಕಂಡು ಆಶ್ಚರ್ಯಪಟ್ಟರು. ಪ್ರಯಾಣ ಮುಗಿಯುವುದರೊಳಗಾಗಿ
ಹಡಗಿನಲ್ಲಿದ್ದ ಸುಮಾರು ಅರ್ಧಕ್ಕಿಂತ ಹೆಚ್ಚು ಸಿಬ್ಬಂದಿ ಮಾನಸಾಂತರ ಪಟ್ಟು ಯೇಸುಸ್ವಾಮಿಯನ್ನು ತಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದರು. ಸ್ಯಾಮ್ಯುಯಲ್ ಮೋರಿಸ್ ನ್ಯೂಯಾರ್ಕ್ ನಗರವನ್ನು ತಲುಪಿದಾಗ ಅಲ್ಲಿನ ಬ್ರಾಕ್ಲೈನ್ ಸೇತುವೆಯ ನಿರ್ಮಾಣ ಆಗ ತಾನೇ ಪೂರ್ಣವಾಗಿತ್ತು. ಇಲ್ಲೊಂದು ವಿಸ್ಮಯಕರವಾದ ಸಂಗತಿಯು ನಡೆಯಿತು. ಆ ಕಾಲದಲ್ಲೇ ನ್ಯೂಯಾರ್ಕ್ ನಗರದ ಜನಸಂಖ್ಯೆಯು 20 ಲಕ್ಷ ದಾಟಿತ್ತು. ಸ್ಯಾಮ್ಯುಯಲ್ ಮೋರಿಸ್ ಭೇಟಿಯಾದ ಮೊದಲನೇ ಟ್ಯಾಕ್ಸಿ ಚಾಲಕ ಆತನನ್ನು ಮಿಷನರಿಯ ಗುರುಗಳಾದ ಸ್ಟೀಫನ್ ಮೆರಿಟ್ ಅವರ ಬಳಿಗೆ ಕರೆದೊಯ್ದನು. ತಮಗರಿವಿಲ್ಲದೆ ಸ್ಟೀಫನ್ ಮೆರಿಟ್ ಅವರು ಸ್ಯಾಮ್ಯುಯಲ್ ಮೋರಿಸ್ನ ಟ್ಯಾಕ್ಸಿ ಬಿಲ್ಲನ್ನು ಪಾವತಿಸಿದರು. ಸ್ಯಾಮ್ಯುಯಲ್ ಮೋರಿಸ್ ಅನ್ನು ಪರಿಚಯ ಮಾಡಿಕೊಂಡ ನಂತರ ಸ್ಟೀಫನ್ ಮೆರಿಟ್ ಅವರು ಆತನನ್ನು ತನ್ನ ಕಚೇರಿಯಲ್ಲಿ ಉಳಿಕೊಳ್ಳುವಂತೆ ಹೇಳಿ ತಮ್ಮ ಕೆಲಸಕ್ಕೆ ಹೊರಗಡೆ ಹೊರಟು ಹೋದರು. ಸ್ಟೀಫನ್ ಮೆರಿಟ್ ಅವರು ತಮ್ಮ ಕಚೇರಿಗೆ ಹಿಂದಿರುಗುವ ವೇಳೆಗೆ ಅವರ ಕಚೇರಿಯಲ್ಲಿದ್ದ ಅನೇಕ ಸಿಬ್ಬಂದಿ ಮಾನಸಾಂತರ ಪಟ್ಟು ಸ್ಯಾಮ್ಯುಯಲ್ ಮೋರಿಸ್ ಜೊತೆ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಸುಮಾರು 1 ತಿಂಗಳ ಕಾಲ ಸ್ಯಾಮ್ಯುಯಲ್ ಮೋರಿಸ್ ಸ್ಟೀಫನ್ ಮೆರಿಟ್ ಅವರ ಮನೆಯಲ್ಲಿ ವಾಸ್ತವ ಹೂಡಿದ್ದನು. ಒಂದು ದಿನ ಸ್ಟೀಫನ್ ಮೆರಿಟ್ ಅವರು ಸ್ಯಾಮ್ಯುಯಲ್ ಮೋರಿಸ್ ಅನ್ನು ತಮ್ಮ ಸಭೆಯ ಸಂಡೇ ಸ್ಕೂಲ್ ಅಂದರೆ ಭಾನುವಾರ ಶಾಲೆಗೆ ಕರೆದುಕೊಂಡು ಹೋದರು. ಸ್ಯಾಮ್ಯುಯಲ್ ಮೋರಿಸ್ ಅನ್ನು ನೋಡಿದ ಅಲ್ಲಿನ ಮಕ್ಕಳು ನಕ್ಕು ಅಪಹಾಸ್ಯ ಮಾಡಿದರು. ಆದರೆ ಆತನು ತನ್ನ ಸಾಕ್ಷಿಯನ್ನು ಹೇಳಲು ಪ್ರಾರಂಭಿಸಿದಾಗ ಎಲ್ಲರೂ ಸ್ತಬ್ಧರಾಗಿ ಆತನ ಸಾಕ್ಷಿಯನ್ನು ಕೇಳಿ ಮಾನಸಾಂತರಪಟ್ಟರು. ಸ್ಯಾಮ್ಯುಯೇಲನ ಮಾತುಗಳಲ್ಲಿ ದೇವರ ಪ್ರಸನ್ನತೆ ಮತ್ತು ಆತನ ಬಲವು ತುಂಬಿತ್ತು. ಯೌವನಸ್ಥನಾದ ಸ್ಯಾಮ್ಯುಯಲ್ ಮೋರಿಸ್ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಅಭಿರುಚಿ ಉಳ್ಳವನಾಗಿರಬಹುದು ಎಂದು ಭಾವಿಸಿದ ಸ್ಟೀಫನ್ ಮೆರಿಟ್ ಅವರು ಅವನನ್ನು ನಗರ ವೀಕ್ಷಣೆಗೆ ಕರೆದುಕೊಂಡು ಹೋದರು. ಸ್ಯಾಮ್ಯುಯಲ್ ಸ್ಟೀಫನ್ ಮೆರಿಟ್ ಅವರನ್ನು, ನೀವು ಎಂದಾದರೂ ಕುದುರೆ ಬಂಡಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ ಎಂದು ಕೇಳಿದನು. ಅದಕ್ಕೆ ಸ್ಟೀಫನ್ ಅವರು, ಹೌದು, ಆಗಾಗ್ಗೆ ಮಾಡುತ್ತಿರ್ತೇನೆ ಎಂದರು. ಸ್ಟೀಫನ್ ರವರು ತಮ್ಮ ದಿನಚರಿಯಲ್ಲಿ ಹೀಗೆ ಬರೆದಿದ್ದಾರೆ: ಆ ದಿನ ಸ್ಯಾಮ್ಯುಯಲ್ ನನ್ನ ಮೇಲೆ ಕೈಯಿಟ್ಟು ಮೊಣಕಾಲೂರಿಸಿ ಪ್ರಾರ್ಥನೆ ಮಾಡೋಣ ಎಂದು ಹೇಳಿದನು. ಅಂದು ನನ್ನ ಜೀವಮಾನದಲ್ಲಿ ಮೊದಲ ಸಲ ಕುದುರೆ ಬಂಡಿಯಲ್ಲಿ ಪ್ರಾರ್ಥಿಸಲು ಮೊಣಕಾಲೂರಿದೆನು. ಆಗ ಸ್ಯಾಮ್ಯುಯಲ್ನ ಪ್ರಾರ್ಥನೆ ಇದಾಗಿತ್ತು: ಪವಿತ್ರಾತ್ಮನೇ, ನಿನ್ನ ಬಗ್ಗೆ ಸ್ಟೀಫನ್ ರವರ ಜೊತೆ ಮಾತಾಡಲು ಆಫ್ರಿಕಾದಿಂದ ಬಂದಿದ್ದೀನಿ. ಆದರೆ ಸ್ಟೀಫನ್ ರವರು ನಿನ್ನ ಬಗ್ಗೆ ಹೊರತುಪಡಿಸಿ ನನಗೆ ಬೃಹತ್ ಚರ್ಚ್ಗಳನ್ನು, ಪಟ್ಟಣವನ್ನು, ವ್ಯಕ್ತಿಗಳನ್ನು ತೋರಿಸುತ್ತಿದ್ದಾರೆ. ನನಗೆ ನಿನ್ನ ಬಗ್ಗೆ ಹೆಚ್ಚಾಗಿ ತಿಳಿಯಲು ತುಂಬ ಆಸೆ ಉಳ್ಳವನಾಗಿದ್ದೀನಿ. ಪವಿತ್ರಾತ್ಮನೇ, ಸ್ಟೀಫನ್ ರವರ ಹೃದಯದಲ್ಲಿರುವುದನ್ನು ತೆಗೆದು ನೀನೇ ಅವರಲ್ಲಿ ತುಂಬಿರು. ಆಗ ಅವರು ನಿನ್ನನ್ನಲ್ಲದೆ ಬೇರೇನು ಬೋಧಿಸುವುದಿಲ್ಲ, ಮಾತಾಡುವುದಿಲ್ಲ ಅಥವಾ ಬರೆಯುವುದಿಲ್ಲ ಅಂದನು. ಕೆಲವು ದಿವಸಗಳ ನಂತರ ತನ್ನಿಂದ ಪವಿತ್ರಾತ್ಮನ ಬಗ್ಗೆ ತಿಳಿಯಲು ಆಫ್ರಿಕಾದಿಂದ ಬಂದಂಥ ಸ್ಯಾಮ್ಯುಯಲ್ ಮೋರಿಸ್ಗೆ ಈಗಾಗಲೇ ಪವಿತ್ರಾತ್ಮನ ಬಗ್ಗೆ ತನಗಿಂತ ಹೆಚ್ಚಾಗಿ ಅರಿವು ಇದ್ದು, ತಾವು ಸ್ಯಾಮ್ಯುಯಲ್ ಮೋರಿಸ್ನಿಂದ ಪವಿತ್ರಾತ್ಮನ ಬಗ್ಗೆ ಕಲಿಯುತ್ತಿದ್ದೇನೆ ಎಂದು ಅರಿತರು. ಸ್ಟೀಫನ್ ಮೆರಿಟ್ ಅವರು
ಟೈಲರ್ ವಿಶ್ವವಿದ್ಯಾಲಯದ ಅಧ್ಯಕ್ಷರಿಗೆ ಪತ್ರವನ್ನು ಬರೆದು ಸ್ಯಾಮ್ಯುಯಲ್ ಮೋರಿಸ್ನ ಬಗ್ಗೆ ವಿವರವಾಗಿ ತಿಳಿಸಿ ಆತನನ್ನು ಬೈಬಲ್ ವಿದ್ಯಾರ್ಥಿಯಾಗಿ ನೋಂದಾಯಿಸಿಕೊಳ್ಳುವಂತೆ ಶಿಫಾರಸು ಮಾಡಿದರು. ವಿಶ್ವವಿದ್ಯಾಲಯವು ಆರ್ಥಿಕ ಸಂಕಷ್ಟದಲ್ಲಿದ್ದ ಆ ಕಾಲದಲ್ಲಿ ಸ್ಯಾಮ್ಯುಯಲ್ಗೆ ಪ್ರವೇಶ ದೊರಕಿತು. ಸ್ಯಾಮ್ಯುಯಲ್ ಮೋರಿಸ್ನ ಪ್ರಾರ್ಥನೆಯು ಒಂದು ಶಿಸ್ತುಬದ್ಧವಾಗಿತ್ತು. ಆತನು ತನ್ನ ಕೋಣೆಯಲ್ಲಿ ಪ್ರಾರ್ಥಿಸುವಾಗ ತನ್ನನ್ನು ಭೇಟಿಯಾಗಲು ಯಾರೇ ಬಂದರೂ ಎಲ್ಲ ತರಹದ ಅಡಚಣೆಯನ್ನು ತನ್ನ ಪ್ರಾರ್ಥನೆ ಮುಗಿಯುವವರೆಗೂ ನಿರಾಕರಿಸುತ್ತಿದ್ದನು. ಆತನ ಹಾಸ್ಟೆಲ್ ಕೊಠಡಿಗೆ ಅನೇಕ ವಿದ್ಯಾರ್ಥಿಗಳು ಆಗಾಗ ಭೇಟಿ ಕೊಡುತ್ತಿದ್ದರು. ಹೀಗೆ ಒಂದು ದಿನ ಸ್ಯಾಮ್ಯುಯಲ್ನ ಭೇಟಿಯಾಗಲು ಒಬ್ಬ ವಿದ್ಯಾರ್ಥಿ ಸ್ಯಾಮ್ಯುಯಲ್ ಕೊಠಡಿಗೆ ಬಂದನು. ಸ್ಯಾಮ್ಯುಯಲ್ನ ವಾಡಿಕೆಯ ಪ್ರಕಾರ ಆತನಿಗೆ ಬೈಬಲ್ ನೀಡಿ ವಾಕ್ಯವನ್ನು ಓದಲು ಹೇಳಿದನು. ಆದರೆ ಆ ವಿದ್ಯಾರ್ಥಿಯು ನಿರಾಕರಿಸಿ ತಾನು ಒಬ್ಬ ನಾಸ್ತಿಕನು ಎಂದು ಉತ್ತರ ಕೊಟ್ಟನು. ಆ ವಿದ್ಯಾರ್ಥಿಯು ದೇವರನ್ನು ನಂಬುವುದಿಲ್ಲವೆಂದು ತಿಳಿದ ಸ್ಯಾಮ್ಯುಯಲ್ ಆತನನ್ನು ಕುರಿತು ಹೀಗೆಂದನು: ಸಹೋದರನೇ, ಸೂರ್ಯನು ಉದಯಿಸುವುದನ್ನು ನೀನು ನಂಬುವುದಿಲ್ಲವೇ? ನಿನ್ನ ತಂದೆಯು ನಿನ್ನ ಜೊತೆ ಮಾತಾಡುವುದನ್ನು ನೀನು ನಂಬುವುದಿಲ್ಲವೇ? ಹಾಗೆಯೇ ದೇವರು ನಿನ್ನ ತಂದೆ, ಯೇಸುವು ನಿನ್ನ ಹಿರಿಯ ಸಹೋದರ, ಪವಿತ್ರಾತ್ಮನು ನಿನ್ನ ಸೂರ್ಯನು ಎಂದು ತಿಳಿಸಿಕೊಟ್ಟನು. ಆ ವಿದ್ಯಾರ್ಥಿಯು ಹೊರಡುವುದಕ್ಕಿಂತ ಮೊದಲೇ ಸ್ಯಾಮ್ಯುಯಲನು ಆತನಿಗೋಸ್ಕರ ಪ್ರತಿದಿನವೂ ಪ್ರಾರ್ಥನೆ ಮಾಡಲು ನಿಶ್ಚಯಿಸಿಕೊಂಡನು. ಸ್ಯಾಮ್ಯುಯಲ್ ಮೋರಿಸ್ ತನ್ನ ಸ್ವಜನರಿಗಾಗಿ ತಪ್ಪದೆ ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದನು. ತನ್ನ ಸ್ವದೇಶದವರು ಈತನಿಂದ ಬಹುದೂರದಲ್ಲಿದ್ದರು. ಅನೇಕರು ಈತನಿಂದ ಆಶೀರ್ವಾದ ಹೊಂದಿದರು. 1893ರಲ್ಲಿ ಲೈಬೀರಿಯಾದ ಒಬ್ಬ ಯೌವನಸ್ಥನು ಸ್ಯಾಮ್ಯುಯಲ್ ಮೋರಿಸ್ಗೆ ಬರೆದ ಪತ್ರವು ಇದಕ್ಕೆ ಸಾಕ್ಷಿಯಾಗಿದೆ. ಸ್ಥಳೀಯರಲ್ಲಿ ಈತನ ಸಾಕ್ಷಿಯು ಹಬ್ಬುತ್ತಾ ಹೋಯಿತು. ಅನೇಕ ಸಭೆಗಳಿಂದ ಈತನಿಗೆ ಸಂದೇಶ ನೀಡಲು ಆಹ್ವಾನಗಳು ಸಿಕ್ಕಿತು. ಈತನ ಸಂದೇಶವನ್ನು ಕೇಳಲು ಬಂದ ಚಿಕ್ಕ ಗುಂಪುಗಳು ದೊಡ್ಡ ಗುಂಪುಗಳಾಗಿ ಮಾರ್ಪಟ್ಟಿತು. ಆತನ ಸರಳ ಹಾಗೂ ಬಲವಾದ ನಂಬಿಕೆ ಅನೇಕ ಹೃದಯಗಳಲ್ಲಿ ಕಿಚ್ಚನ್ನು ಹಚ್ಚಿತು. ಪವಿತ್ರಾತ್ಮನ ಬಗ್ಗೆ ಇನ್ನೂ ಹೆಚ್ಚಾಗಿ ಅರಿಯಲು ದಾಹಗೊಂಡಿದ್ದ ಸ್ಯಾಮ್ಯುಯಲ್ ಮೋರಿಸ್ಗೆ ತಾನು ಈಗಾಗಲೇ ಪವಿತ್ರಾತ್ಮನಿಗೆ ಸಾಧನವಾಗಿದ್ದೇನೆಂಬ ಅರಿವು ನಿಶ್ಚಯವಾಗುತ್ತಾ ಹೋಯಿತು. ಟೈಲರ್ ವಿಶ್ವವಿದ್ಯಾಲಯದ ಹತ್ತಿರದಲ್ಲಿನ ಸಭೆಯಲ್ಲಿ ಸ್ಯಾಮ್ಯುಯಲ್ ಮೋರಿಸ್ ಆಗಾಗ್ಗೆ ಪಾಲ್ಗೊಳ್ಳುತ್ತಿದ್ದನು. ಚಳಿಗಾಲವಾಗಿದ್ದ ಜನವರಿ ತಿಂಗಳಿನ ಒಂದು ದಿನ ರಾತ್ರಿ ಆತನು ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಲು ನಿರ್ಧರಿಸಿದನು. ಆ ಚಳಿಯು 0 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತೀವ್ರವಾಗಿತ್ತು. ಆ ಚಳಿಗೆ ಅನುಗುಣವಾದ ಬೆಚ್ಚಗಿನ ಉಡುಪನ್ನು ಧರಿಸದೇ ಇದ್ದ ಸ್ಯಾಮ್ಯುಯಲ್ ಮೋರಿಸ್ಗೆ ಶೀತದಿಂದಾಗಿ ತೀವ್ರವಾದ ಶ್ವಾಸಕೋಶದ ಸಮಸ್ಯೆ ಎದುರಾಯಿತು. ಸೈಂಟ್ ಜಾನ್ ಆಸ್ಪತ್ರೆಯ ವೈದ್ಯರು ಈತನಿಗೆ ಉತ್ತಮವಾದ ಚಿಕಿತ್ಸೆ ನೀಡಿ ಆರೈಕೆ ಮಾಡಿದರು. ಸ್ಯಾಮ್ಯುಯಲ್ ಮೋರಿಸ್ನನ್ನು ನೋಡಲು ಜನರು ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದರು. ಸ್ವಲ್ಪ ದಿನಗಳ ನಂತರ ಆತನು ಅಲ್ಪ ಸ್ವಲ್ಪ ಮಾತನಾಡುವವನಾದನು. ಆ ಮಾತುಗಳಲ್ಲಿ ತಾನು ಗುಣಮುಖನಾಗಿ ಆಸ್ಪತ್ರೆಯಿಂದ ಹಿಂದಿರುಗುವುದಿಲ್ಲವೆಂದು ತನ್ನ ತಂದೆಯು ತನಗೆ ತಿಳಿಸಿದ್ದಾರೆ ಎಂದು ಹೇಳಿದನು. ಈ ಮಾತುಗಳನ್ನು ಕೇಳಿದಂಥವರು ಆತನಿಗೆ, ನೀನು ಇನ್ನೂ ವಿದ್ಯಾಭ್ಯಾಸವನ್ನು ಮುಗಿಸಿ
ಆಫ್ರಿಕಾದಲ್ಲಿರುವ ನಿನ್ನ ಜನರ ಬಳಿಗೆ ಹೋಗಿ ಬೋಧಿಸಿ ದೇವರು ನಿನ್ನನ್ನು ಕರೆದ ಉದ್ದೇಶವನ್ನು ನೆರವೇರಿಸಬೇಕಾಗಿದೆ ಅಂದರು. 1893 ಮೇ ತಿಂಗಳ ಮೊದಲಾರ್ಧದಲ್ಲಿ ಆತನು ಗುಣ ಹೊಂದುತ್ತಿರುವವನ ಹಾಗೆ ಕಂಡನು. ಆತನ ವೈದ್ಯರೂ ಸಹ ಸ್ಯಾಮ್ಯುಯಲ್ ಮೋರಿಸ್ ಅತಿ ಬೇಗನೆ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದುವನು ಎಂದು ತಿಳಿಸಿದ್ದರು. ಒಂದು ದಿನ ಸ್ಯಾಮ್ಯುಯಲ್ ಮೋರಿಸ್ ಆಸ್ಪತ್ರೆಯ ಕಿಟಕಿಯಿಂದ ತನ್ನ ವೈದ್ಯರಿಗೆ ಕೈ ಸನ್ನೆ ಮಾಡಿ ಮಾತಾಡಿದನು. ಸ್ವಲ್ಪ ಸಮಯದ ನಂತರ ಆತನ ವೈದ್ಯರು ಆತನನ್ನು ತಪಾಸಣೆ ಮಾಡಲು ಬಂದಾಗ ಆತನು ಮೃತನಾಗಿದ್ದನು. ಸ್ಯಾಮ್ಯುಯಲ್ ಮೋರಿಸ್ನ ಸಾವಿನ ಸುದ್ದಿಯು ವಿಶ್ವವಿದ್ಯಾಲಯಕ್ಕೆ ಒಂದು ದೊಡ್ಡ ಆಘಾತವಾಗಿತ್ತು. ಆ ವೇಳೆಗಾಗಲೇ ಬರೀ ವಿಶ್ವವಿದ್ಯಾಲಯಕ್ಕೆ ಮಾತ್ರವಲ್ಲದೆ ನಗರದಾದ್ಯಂತವೆಲ್ಲ ಈ ಯವನಸ್ಥನ ಪರಿಚಯವಾಗಿತ್ತು. ಆತನ ಅಂತ್ಯ ಸಂಸ್ಕಾರಕ್ಕೆ ಜನರು ಕಿಕ್ಕಿರಿದು ಬಂದಿದ್ದರು. ವಿಶ್ವವಿದ್ಯಾಲಯದ ಆವರಣವೆಲ್ಲ ಭರ್ತಿಯಾಗಿತ್ತು. ಸ್ಯಾಮ್ಯುಯೇಲನ ಪರಲೋಕದ ತಂದೆಯು ಆತನನ್ನು ನಿತ್ಯ ನಿವಾಸಕ್ಕೆ ಕರೆದಿರುವ ಸೂಚನೆ ತಿಳಿದಿದ್ದರೂ ಆತನ ಸಾವು ಆತನ ಸ್ನೇಹಿತರಿಗೂ ಒಂದು ಆಘಾತವಾಗಿತ್ತು. ಆದರೆ ಇದರಿಂದ ಕಲಿಯಬೇಕಾದ ಪಾಠ ಒಂದಿತ್ತು. ಸ್ಯಾಮ್ಯುಯಲ್ ಮೋರಿಸ್ ಮೃತನಾದನು, ತನ್ನ ಯಾತ್ರೆಯನ್ನು ಮುಗಿಸಿ ಹೋದನು. ಆತನ ಸಾಕ್ಷಿಯು ಅಲ್ಲಿಯೇ ಅಂತ್ಯವಾಗಲಿಲ್ಲ. ದೇವರಿಗೊಂದು ಉದ್ದೇಶವಿತ್ತು. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ದೇವರ ಸುಚಿತ್ತದ ಪ್ರಕಾರ ಟೈಲರ್ ವಿಶ್ವವಿದ್ಯಾಲಯ ಮತ್ತು ಭವಿಷ್ಯದ ಆ ನಿರೀಕ್ಷೆಯು ಶಾಶ್ವತವಾಗಿ ಬಿಟ್ಟು ಹೋಗಲಿಲ್ಲ. ಸ್ಯಾಮ್ಯುಯಲ್ ಮೋರಿಸ್ ಜೀವಿತದ ಮತ್ತು ಆತನ ಕುರಿತಾಗಿ ಬರೆದಿದ್ದ ಕಥೆ ಪುಸ್ತಕಗಳು ಮತ್ತು ಕರಪತ್ರಗಳ ಲಕ್ಷಾನುಲಕ್ಷ ಪ್ರತಿಗಳಿಂದ ಬಂದ ವರಮಾನವನ್ನು ವಿದ್ಯಾರ್ಥಿ ವೇತನಕ್ಕೆ ಉಪಯೋಗಿಸಲಾಯಿತು. ಸ್ಯಾಮ್ಯುಯೇಲನ ಕಥೆಯು ಪ್ರಭಾವ ಬೀರುವಂಥದ್ದಾಗಿದೆ. ಮೊದಲನೆಯದಾಗಿ, ತನ್ನ ಬಗ್ಗೆ ತಿಳುವಳಿಕೆ ಇಲ್ಲದವರಿಗೂ ದೇವರು ತನ್ನ ಸಹಾಯ ಹಸ್ತವನ್ನು ಚಾಚುವವನಾಗಿದ್ದಾನೆ. ಎರಡನೇದಾಗಿ, ಸರಳ ನಂಬಿಕೆಯಿಂದ ದೇವರನ್ನು ತನ್ನ ತಂದೆಯೆಂದು ಆತುಕೊಳ್ಳುವುದರ ಶಕ್ತಿಯನ್ನು ಪ್ರಕಟಿಸುವಂಥದ್ದಾಗಿದೆ. ಈ ಕಥೆಯು ಮುಂದುವರಿಯುತ್ತಾ ಅನೇಕ ವ್ಯಕ್ತಿಗಳ ಜೀವಿತದಲ್ಲಿ ಪ್ರಭಾವ ಬೀರುತ್ತಿದೆ. ಆತನ ಸ್ಮಾರಕಗಳು ಟೈಲರ್ ವಿಶ್ವವಿದ್ಯಾಲಯದ ಆವರಣದ ಎಲ್ಲ ಕಡೆಗಳಲ್ಲಿಯೂ ಸ್ಥಾಪಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಉದ್ಯಾನವನದಲ್ಲಿನ ನೀರಿನ ಚಿಲುಮೆಗಳಿಂದ ಆವರಿಸಲ್ಪಟ್ಟ ಆತನ ಹಿತ್ತಾಳೆ ಪ್ರತಿಮೆಗಳು ಆತನ ಜೀವಿತದ 3 ಹಂತಗಳನ್ನು ಪ್ರಚುರಪಡಿಸುತ್ತದೆ. ಪರಲೋಕದ ತಂದೆಯನ್ನು ಸನ್ಮಾನಿಸಲು ಕಾತುರದಲ್ಲಿದ್ದ ಹಾಗೂ ಸರಳ ನಂಬಿಕೆಯಿಂದ ದೇವರ ವಾಗ್ದಾನಗಳು ಸತ್ಯವೆಂದು ನಂಬಿದ್ದ ಒಬ್ಬ ದೀನನಾದ ಯವನಸ್ಥನನ್ನು ಅದ್ಭುತ ರೀತಿಯಲ್ಲಿ ಉಪಯೋಗಿಸಿದ್ದರಲ್ಲಿ ದೇವರು ನಂಬಿಗಸ್ತನೆಂಬ ಸಾಕ್ಷಿಯನ್ನು ದೃಢಪಡಿಸುತ್ತದೆ. ಸ್ಯಾಮ್ಯುಯಲ್ ಮೋರಿಸ್ ಯಾವ ತೆರನಾದ ಪ್ರಚಾರವನ್ನು ಆಯೋಜಿಸಿರಲಿಲ್ಲ. ಆತನು ದೇವರ ವಾಕ್ಯವನ್ನು ಓದಿದನು, ಅದನ್ನು ನಂಬಿದನು, ಅದಕ್ಕೆ ವಿಧೇಯನಾದನು. ಅದರಲ್ಲಿನ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸಿ ಅಂತ್ಯಸ್ಥಿತಿಯಲ್ಲಿದ್ದ ಅಷ್ಟು ದೊಡ್ಡ ಟೈಲರ್ ವಿಶ್ವವಿದ್ಯಾಲಯದ ಭವಿಷ್ಯ ಬದಲಾಯಿತು. ಕಠಿಣ ನಾಸ್ತಿಕನಾಗಿದ್ದ ಒಬ್ಬ ವ್ಯಕ್ತಿಯನ್ನು ಸ್ಯಾಮ್ಯುಯೇಲನ ಪ್ರಾರ್ಥನೆಯು ಒಬ್ಬ ಬಿಷಪ್ ಆಗಿ ಮಾರ್ಪಡಿಸಿತು. ಸ್ಯಾಮ್ಯುಯಲ್ ಮೋರಿಸ್ ದೇವರ ವಾಕ್ಯವನ್ನು ನಂಬಿದ್ದ ರೀತಿಯು ಬಹು ಸರಳವಾಗಿತ್ತು. ಟೈಲರ್ ವಿಶ್ವವಿದ್ಯಾಲಯದ ಅನೇಕ ವಿದ್ಯಾರ್ಥಿಗಳು ಸ್ಯಾಮ್ಯುಯಲ್ ಜೀವಿತದ ಪ್ರೇರಣೆಯಿಂದ ಆಫ್ರಿಕಾ ದೇಶಕ್ಕೆ ಮಿಷನರಿಗಳಾಗಿ ಹೊರಟರು. ದೇವರ ಜೀವವುಳ್ಳ ವಾಕ್ಯಗಳು ಪವಿತ್ರಾತ್ಮನ ಬಲದಿಂದ ನಿರಂತರವೂ ಫಲ ಕೊಡುವಂಥದ್ದಾಗಿದೆ.